ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಕನ್ನಡದಲ್ಲಿ ತುತ್ತೂರಿ ಅನ್ನೋ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1, ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಪ್ರಶ್ನೆ 2, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ, ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಪ್ರಶ್ನೆ 3, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 4, ಜಂಬದ ಕೋಳಿ ಯಾರು? ಉತ್ತರ, ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ ಅಥವಾ ಜಂಬದ ಕೋಳಿ ಕಸ್ತೂರಿ. ಪ್ರಶ್ನೆ 5, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ, ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6, ತುತ್ತೂರಿ ಏನಾಯಿತು? ಉತ್ತರ, ತುತ್ತೂರಿ ನೀರಿಗೆ ಜಾರಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಮೊದಲನೇ ಬಿಟ್ಟ ಸ್ಥಳ, ಬಣ್ಣದ ತಗಡಿನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ, ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. ಎರಡನೇ ಬಿಟ್ಟ ಸ್ಥಳ, ಕಸ್ತೂರಿ ನಡೆದನು ಡ್ಯಾಶ್. ಉತ್ತರ, ಬೀದಿಯಲ್ಲಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಮೂರನೇ ಬಿಟ್ಟ ಸ್ಥಳ, ಜಾರಿತು ನೀರಿಗೆ ಡ್ಯಾಶ್. ಉತ್ತರ, ತುತ್ತೂರಿ. ಜಾರಿತು ನೀರಿಗೆ ತುತ್ತೂರಿ. ನಾಲ್ಕನೇ ಬಿಟ್ಟ ಸ್ಥಳ, ಬಣ್ಣದ ತುತ್ತೂರಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ, ಹಾಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕತೆ ನೋಡೋಣ ಇವಾಗ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಇವಾಗ ಮೇಲಿನ ಕಥಾಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡಿ. ಪ್ರಶ್ನೆ 1, ರಾಮಣ್ಣ ಯಾರು? ಉತ್ತರ, ರಾಮಣ್ಣನು ಒಬ್ಬ ಕಟ್ಟಿಗೆ ವ್ಯಾಪಾರಸ್ಥನು. ಪ್ರಶ್ನೆ 2, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ, ರಾಮಣ್ಣನು ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ, ರಾಮಣ್ಣನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ, ರಾಮಣ್ಣನು ಎಂದೂ ಹಸಿಮರವನ್ನು ಕಡಿದಿರಲಿಲ್ಲ. ಅದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ನೆಕ್ಸ್ಟ್ ನೋಡಿ ಮಕ್ಕಳ, ಭಾಷಾಭ್ಯಾಸದಲ್ಲಿ ಕನ್ನಡ ವರ್ಣಮಾಲೆ. ಇಲ್ಲಿ ಸ್ವರಾಕ್ಷರಗಳು ಎಷ್ಟು? ಒಟ್ಟು 13 ಇರುತ್ತೆ ಮಕ್ಕಳ. ನೋಡಿ, ಆ ಇಂದ ಔ ತನಕ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ ಇವು ಸ್ವರಾಕ್ಷರಗಳು. ನೆಕ್ಸ್ಟು ಯೋಗವಾಹಕಗಳು ಅಂತೇಳಿದ್ರೆ ಅಂ ಮತ್ತು ಅಹ 2 ಅಕ್ಷರಗಳು. ಹಾಗೆ ವ್ಯಂಜನಗಳು ನೋಡಿ, ಕ ಇಂದ ಳ ತನಕ ವ್ಯಂಜನಗಳಾಗುತ್ತೆ. ಕ, ಖ, ಗ, ಘ, ನ್ಯ, ಚ, ಛ, ಜ, ಝ, ನ್ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಸ, ಹ, ಳ ಇದಿಷ್ಟು ವ್ಯಂಜನಗಳು ಮಕ್ಕಳ. ಒಟ್ಟು 49 ಅಕ್ಷರಗಳು. ನೋಡಿ, ಇಲ್ಲಿ ವರ್ಣಮಾಲೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಪ್ರಶ್ನೆ 2, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 5 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ನೆಕ್ಸ್ಟ್ ನೋಡಿ ಮಕ್ಕಳ, ವ್ಯಂಜನಾಕ್ಷರಗಳನ್ನು ಬರೆಯಿರಿ. ನಿಮ್ಮ ಪುಟ ಸಂಖ್ಯೆ 5ಕ್ಕೆ ಹೋದರೆ ಅಲ್ಲಿ ಮೊದಲನೇ ಹೆಡ್ಡಿಂಗ್ ಇದೆ. ಅಲ್ಲಿ ನೀವು ಕ ಇಂದ ಮ ತನಕ ಹಾಗೂ ಯ ಇಂದ ಳ ತನಕ ಬಾಕ್ಸ್ನ ಫಿಲ್ ಮಾಡಬೇಕಾಗತ್ತೆ ಮಕ್ಕಳ.
ಓಕೆನಾ? ನೋಡಿ ಈ ರೀತಿಯಾಗಿ ಕ ಖ ಗ ಘ ನ್ಯ ಚ ಛ ಜ ಝ ನ್ಯ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಇಲ್ಲಿ ಭ ಬದಲು ಮಾ ಕೊಟ್ಟಿರೋ ಮಕ್ಕಳ ಭ ಅಂತ ಮಾಡ್ಕೊಳ್ಳಿ ಅದನ್ನು. ಯ ರ ಲ ವ ಶೇಷ ಸ ಹ ಳ. ಇದಿಷ್ಟು ವ್ಯಂಜನಾಕ್ಷರಗಳು ಬರಿಬೇಕಾದಂತಹ ಸ್ಥಳಗಳಲ್ಲಿ ಕಾಪಿ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ. ನೋಡಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸ್ವರಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಈಗ. ಅ ಆ ಇ ಈ ಉ ಊ ರು ಎ ಐ ಓ ಔ ಇವಿಷ್ಟು ಸ್ವರಗಳಾಗಿವೆ. ನೀವು ಡಿವೈಡ್ ಮಾಡಿ ಪಕ್ಕದಲ್ಲಿ ಕೊಟ್ಟಿರುವಂತಹ ಸ್ಥಳದಲ್ಲಿ ಫಿಲ್ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಭಾಷಾ ಚಟುವಟಿಕೆಯಲ್ಲಿ ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ. ನೋಡಿ ಇಲ್ಲಿ ಆ ಪಟ್ಟಿಯಲ್ಲಿ ಪಾಲು ಪ್ಲಸ್ ಆಯಿತು, ಬ ಪಟ್ಟಿಯಲ್ಲಿ ಗೋಳಾಯಿತು ಅಂತ ಕೊಟ್ಟಿದ್ದಾರೆ, ಹಾಳಾಯಿತು, ಪಾಲಾಯಿತು ಹಾಗೂ ಬೋಳಾಯಿತು ಅಂತ ಕೊಟ್ಟಿದ್ದಾರೆ. ಪಾಲು ಪ್ಲಸ್ ಆಯಿತು ಏನಾಗುತ್ತೆ ಮಕ್ಕಳ? ಪಾಲಾಯಿತು. ಉತ್ತರವನ್ನು ಅಂಡರ್ಲೈನ್ ಮಾಡಿದೆ ನೋಡಿ. ನೆಕ್ಸ್ಟು ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. ಅಂಡರ್ಲೈನ್ ಮಾಡಿರುವಂಥ ಪದಗಳನ್ನ ನೀವು ನೀಟಾಗಿ ಬರ್ಕೋಬೇಕಿಲ್ಲಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಪದ್ಯದಲ್ಲಿ ಬರುವಂತಹ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ ಅಂತ ಕೊಟ್ಟಿದ್ದಾರೆ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ. ಹಾಳಾಯಿತು, ಗೋಳಾಯಿತು. ಈ ರೀತಿಯಾಗಿ ನೀವು ಪದ್ಯದಲ್ಲಿರುವಂತಹ ಎಲ್ಲ ಪ್ರಾಸಪದಗಳನ್ನ ಬರಿಬೇಕಾಗತ್ತೆ. ನೋಡಿ ಫಸ್ಟ್ ಒನ್ನು ಪಾಲಾಯಿತು, ಬೋಳಾಯಿತು. ಕಸ್ತೂರಿ, ತುತ್ತೂರಿ. ಬೀದಿಯಲ್ಲಿ, ಸಂಜೆಯಲ್ಲಿ. ನೋಡಿದನು, ಮಾಡಿದನು. ಇವೆಲ್ಲವೂ ಸಹ ಪ್ರಾಸಪದಗಳಾಗಿವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಇಲ್ಲಿ ನೀರು, ಹೆಕ್ಕಿ, ಬಾಯಿ, ಹಣ್ಣು ಅಂತ ಕೊಟ್ಟಿದ್ದಾರೆ ಮಕ್ಕಳ. ಮೊದಲನೇ ಬಿಟ್ಟ ಸ್ಥಳವನ್ನು ನೋಡಿ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಮಕ್ಕಳ ಉತ್ತರ? ಸರಿಯಾದ ಉತ್ತರ ಹಣ್ಣು. ನೋಡಲು ಬೇಕು ಹಣ್ಣು, ತಿನ್ನಲು ಬೇಕು ಹಣ್ಣು. ಎರಡನೇದಾಗಿ ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ ಹೆಕ್ಕಿ. ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಮೂರನೇ ಬಿಟ್ಟ ಸ್ಥಳ ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ ನೀರು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ನಾಲ್ಕನೇದಾಗಿ ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ತಾಯಿ. ಬೌ ಬೌ ಬೊಗಳಿತು ನಾಯಿ, ತೆರೆದಿತು ತನ್ನಯ ಬಾಯಿ. ಮಕ್ಕಳ ಇಲ್ಲಿಗೆ 3ನೇ ತರಗತಿಯ ಕನ್ನಡದಲ್ಲಿ ತುತ್ತೂರಿ ಅನ್ನೋ ಪದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಠ್ಯಾಧಾರಿತ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡಿದಾಗಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.